ಮೀಶೋ ಪೇ ಲೇಟರ್ ಯಾವ ಥರ ಯೂಸ್ ಮಾಡೋದಂತ ತುಂಬ ಜನ ಕನ್ಫ್ಯೂಷನ್ಸ್ ಇತ್ತು. ಲಾಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಮೀಶೋ ಪೇ ಲೇಟರ್ ಬಗ್ಗೆ ತುಂಬ ಜನ ಕಾಮೆಂಟ್ಸ್ ಮಾಡಿದ್ರಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಅಫ್ಲಿಯೇಟ್ ಪ್ರಾಡಕ್ಟ್ಸ್ ಅಂತಲೇ ಇಲ್ಲಿ ತೋರಿಸ್ತಾ ಇರ್ತಾರಲ್ವ, ಸೊ ಈ ಪ್ರಾಡಕ್ಟ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಆಲ್ರೆಡಿ ನಾನು ವಿಶ್ ಲಿಸ್ಟಲ್ಲಿ ಅಫ್ಲಿಯೇಟ್ ಪ್ರಾಡಕ್ಟ್ಸ್ನ ಇಟ್ಕೊಂಡಿದ್ದೀನಿ, ಯಾವುದಾದ್ರೂ ಒಂದು ಬೈ ಮಾಡೋಣ ಅಂತ ನಿಮಗೋಸ್ಕರ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿ ಯಾವಾಗಲೂ ಯಾವ ಥರ ಆರ್ಡರ್ ಮಾಡ್ತೀರೋ ಅದೇ ಥರನೇ ಸೇಮ್ ಅಫ್ಲಿಯೇಟ್ ಪ್ರಾಡಕ್ಟ್ಸ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಆರ್ಡರ್ ಮಾಡಬೇಕು. ನಾನು ಇಲ್ಲಿ ಆರ್ಡರ್ ಮಾಡ್ತಾ ಇರೋದ್ರಿಂದ ಅಡ್ರೆಸ್ ಎಲ್ಲಾನು ಹೈಡ್ ಮಾಡಿದ್ದೀನಿ. ಅಡ್ರೆಸ್ ಎಲ್ಲಾನು ಆ್ಯಡ್ ಮಾಡಾದ್ಮೇಲೆ ಪೇಮೆಂಟ್ ಪ್ರೊಸೆಸ್ ಬರುತ್ತಲ್ವಾ, ಸೊ ಅಲ್ಲಿ ನಿಮಗೆ ಆನ್ಲೈನ್ ಪೇಮೆಂಟು ಮತ್ತು ಪೇ ಲೇಟರ್ ಆಪ್ಷನ್ಸ್ ಅಂತ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಪೇ ಆನ್ಲೈನು ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಗೂಗಲ್ ಪೇ, ಫೋನ್ ಪೇ ಇದೆಲ್ಲಾನು ಸೆಲೆಕ್ಟ್ ಆಗುತ್ತೆ. ಪೇ ನೆಕ್ಸ್ಟ್ ಮಂತ್ ಅಂತ ಇದೆ ಅಲ್ವಾ, ಸೊ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ಟೈಮ್ ಪೇ ಮಾಡ್ತಾ ಇರೋದ್ರಿಂದ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಅದೆಲ್ಲ ಲೋಡ್ ಆದಮೇಲೆ OTP ಕೇಳುತ್ತೆ. ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ಯಾವ ಒಂದು ನಂಬರ್ ಹಾಕಿರ್ತೀರೋ ಅದೇ ನಂಬರ್ಗೆ OTP ಬರುತ್ತೆ. ಅದಾದಮೇಲೆ ನಿಮಗೆ ಪೇ ಬಿಫೋರ್ 18th ಆಗಸ್ಟ್ ಅಂತ ಇದೆ ಅಲ್ವಾ, ಸೊ ನೀವು ಯಾವ ಡೇಟ್ ಕೊಟ್ಟಿರ್ತಾರೋ ಆ ಡೇಟ್ ಒಳಗಡೆನೆ ನೀವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಆರ್ಡರ್ ಪ್ಲೇಸ್ ಅಂತ ಇರುತ್ತೆ ಅಲ್ವಾ, ಕ್ಲಿಕ್ ಮಾಡಿದ್ರೆ ನಿಮಗೆ ಆರ್ಡರ್ ಪ್ಲೇಸ್ ಆಗುತ್ತೆ. ಅದಾದಮೇಲೆ ನಿಮಗೆ ತೋರಿಸ್ತಾರೆ ಇಲ್ಲಿ ಯಾವ ಥರ ಪೇ ಲೇಟರ್ನ ಯೂಸ್ ಮಾಡಬೇಕು ಅಂತ ಅನ್ನೋದನ್ನ. ಅದಾದಮೇಲೆ ಆರ್ಡರ್ ಪ್ಲೇಸ್ ಆಗಿರೋದು ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಆರ್ಡರ್ ಎಲ್ಲ ಪ್ಲೇಸ್ ಆದಮೇಲೆ ಕಂಟಿನ್ಯೂ ಶಾಪಿಂಗ್ ನ ಕೊಟ್ರೆ ನಿಮಗೆ ಮತ್ತೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ ಅಲ್ಲಿ ನಿಮ್ಗೆ ಅಲ್ಲಿ ಮೇಲೆ ಸ್ಕ್ರೀನ್ ಮೇಲೆನೆ ಕಾಣಿಸುತ್ತೆ. ಲಿಮಿಟ್ ಬಂದು 1000 ಇತ್ತು ಆಗ್ಲೇ, ನಂದು ಈಗ 951 ರುಪೀಸ್ ಆಗಿದೆ. ಅದನ್ನ ಓಪನ್ ಮಾಡಿದಾಗ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲೇ ನಿಮ್ಗೆ ಕಾಣಿಸುತ್ತೆ ನೋಡಿ, ನಾನು ಯಾವ ಪ್ರಾಡಕ್ಟ್ ನ ಬೈ ಮಾಡಿದ್ದೀನಿ, ಎಷ್ಟು EMI ನ ಪೇ ಮಾಡಬೇಕು, ಅಂಡ್ ಕಂಪ್ಲೀಟ್ ಆಗಿರೋ EMIs ಯಾವುದು, ಇನ್ನು ಪೇ ಮಾಡಬೇಕಾಗಿರೋಂಥ EMIs ಯಾವುದು ಅಂತ ಎಲ್ಲಾನು ಇಲ್ಲೇ ಶೋ ಆಗುತ್ತೆ. ಯಾವ ಡೇಟ್ ಒಳಗಡೆ ಪೇ ಮಾಡಬೇಕು ಅಂತಾನು ಇದ್ರಲ್ಲೇ ತೋರಿಸುತ್ತೆ. ಕೊಟ್ಟಿರೋ ಡೇಟ್ ಒಳಗಡೆ ಅಮೌಂಟ್ ಪೇ ಮಾಡಿಲ್ಲ ಅಂದ್ರೆ ಡಬಲ್ ಅಮೌಂಟ್ ನ ಪೇ ಮಾಡಬೇಕಾಗುತ್ತೆ. ಇಷ್ಟ ಆಯ್ತು ಅಂದ್ರೆ ಫಾಲೋ ಮಾಡ್ಕೊಂಡು